ಈಗ ಆಡಿಯೋ ಲಾಂಚ್ ಮಾಡೋಣ. ಫೀಲಿಂಗ್ ನೆವರ್ ಎಂಡ್ಸ್ ಅನ್ನೋ ಅದ್ಭುತವಾದ ಕ್ಯಾಪ್ಷನ್ ಅಡಿ ತಯಾರಾಗಿರುವಂತಹ ಒಂದು ಅದ್ಭುತವಾದ ದೃಶ್ಯ ಪ್ರೇಮ ಕಾವ್ಯ ಮರಳಿ ಮನಸ್ಸಾಗಿದೆ. ಇವತ್ತು ವಿಶ್ವ ಮಹಿಳೆಯರ ದಿನ, ವಿಶೇಷವಾಗಿ ನಾರಿ ಶಕ್ತಿಯ ಜೊತೆಗೆ ಮಾಧ್ಯಮ ಮಿತ್ರರ ಸಹಕಾರ ಆಗಿರ್ಬೋದು, ಜನರ ಸಹಕಾರ ಸಿನಿಮಾ ತಂಡಕ್ಕೆ ಬೇಕು, ಸಿನಿಮಾದ ಆಡಿಯೋಸ್ಗೆ ಬೇಕು. ಎನಿವೇಸ್ ಇವಾಗ ಒಂದು ಆಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ನನಗೊಂದು ಬಿಟ್ಟಷ್ಟೇ ಕೇಳಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಮೆಲೋಡಿಯಸ್ ಆಗಿದೆ. ಇಂಟು ಮ್ಯೂಸಿಕ್ ಚಾನಲ್ ಅಲ್ಲಿ ವೀಕ್ಷಿಸಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ನವೀನ್ ಸರ್ ಒಂದೇ ಪೇಮೆಂಟ್ ಅಲ್ಲಿ 2 ಸಿನಿಮಾ ಮುಗಿಸಿದೀರಾ. ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಡೈರೆಕ್ಟರ್ ಬಂದು ಈ ಪಾತ್ರ ಹೆಂಗೆ ಬರಬೇಕು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಡಿಯಾದವ್ರ ಸಪೋರ್ಟ್ ಯಾವಾಗ್ಲೂ ಇರಲಿ. ಇದೊಂದೇ ಪ್ರೆಸ್ ಮೀಟ್ ಅಲ್ಲ, ಇನ್ನೂ 6 ಸಾಂಗ್ ರಿಲೀಸ್ ಇದೆ, ತುಂಬಾ ಜನ ಮಾತಾಡೋದಿದೆ. ಸೊ ಹಾಗಾಗಿ ಮೇಡಮ್ ಮುಂದುವರಿಸಿ ನೀವಿನ್ನ. ಎಲ್ರಿಗೂ ನಮಸ್ಕಾರ. ಮರಳಿ ಮನ್ಸಾಗಿದೆ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಟೀಮಲ್ಲಿ ನಿಜವಾಗ್ಲೂ ಮನ್ಸಾಗೋಗಿದೆ. ಅಷ್ಟು ಒಳ್ಳೆ ಟೀಮ್, ವೆಲ್ ಕ್ವಾಲಿಫೈಡ್, ಡಿಗ್ನಿಫೈಡ್ ಮತ್ತೆ ವೆಲ್ ಬಿಹೇವ್ ವಿತ್ ಲೇಡಿ ಆರ್ಟಿಸ್ಟ್. ನಿಮ್ಗೆ ಗೊತ್ತಾಗ್ತದೆ, ಈ ಒಂದು ವುಮೆನ್ಸ್ ಡೇ ದಿನ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದ್ರೆ ಗೊತ್ತಾಗುತ್ತೆ ಎಷ್ಟು ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅಷ್ಟು ಜನ ಹೆಣ್ಮಕ್ಳು ಆಶೀರ್ವಾದ ನಿಮ್ಮ ಟೀಮೇ ಇರಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸಾಹಿತ್ಯ ಆಗಬೇಕು ಅಂತ ಬಂದಿದ್ದು, ಚಿತ್ರ ಸಾಹಿತಿ. ಬೈ ಮಿಸ್ಟೇಕ್ ಆಕ್ಸಿಡೆಂಟಲಿ ಪ್ರೊಡ್ಯೂಸರ್ ಆಗಿದ್ದು ನಾನು. ಆಮೇಲೆ ಮೊದಲನೇದಾಗಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ MTech ಇನ್ ಮಷಿನ್ ಡಿಸೈನ್. ಈ ಒಂದು ಟೀಮ್ ಜೊತೆಗೆ ನಾವು ಸೇರಿಕೊಂಡು ಚಿತ್ರ ನಿರ್ಮಾಣ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಚಿತ್ರ ನೋಡ್ತಾ ಬಂದೆ, ಬಟ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನಗೆ ತುಂಬ ಕಾಡಿದ್ದು ಒನ್ ಅಂಡ್ ಓನ್ಲಿ, ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. 2001 ನಾನು ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು. ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಅಲ್ಲ ನಾನು, ಆಲ್ಮೋಸ್ಟ್ ಈಗ 20 ವರ್ಷದ ಮೇಲಾಯಿತು. ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ, ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ, ಸಿನಿಮಾದಲ್ಲಿ ಇದೆ ಅಂತಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕಿಂತ ನಾನು ಬಂದೆ. ಸಾಹಿತ್ಯ ಬರೆಯೋಕ್ಕೆ ಅಂತ ಬಂದೆ. ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು. ಏನಕ್ಕೆ ಅಂದರೆ ಬೇಸಿಕಲಿ ಒಂದಿಷ್ಟು ಮಾತುಕತೆ ನಂಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೋಸ್ಕರ ವ್ಯವಹಾರದ್ದು ಐಡಿಯಾ ನನಗೆ ಕೊಟ್ಟರು. ಸೊ ಅದ್ಭುತವಾಗಿ ನಾವು 2022ರಲ್ಲಿ, ನಾನು ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯವನು. ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ. ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ. ಸೊ ಅವರು ನಮಗೆ ಒಂದು ಪ್ರೇರಣೆ ಕೊಟ್ಟರು, ಇಲ್ಲ ನವೀನ್ ಮಾಡಿ, ನಿಮಗೆ ನಂಬಿಕೆ ಇದೆ ಸಿನಿಮಾ ಅಂತೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು. ದಾವಣಗೆರೆಯಲ್ಲಿ 2 ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ. ಸೊ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ನೇಹಿತರು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಫೈನಾನ್ಷಿಯಲ್ ಕ್ರಂಚ್ ಆದಾಗ ಅವ್ರು ಕೈ ಹಿಡಿದಿದ್ದಾರೆ. ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ. ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು, ಸೊ ಅವ್ರು ಯಾರಿಗೂ ಕೂಡ ಹುಸಿಗೊಳಿಸಲ್ಲ. ಈ ಸಿನಿಮಾ ನಾನು ಗೆಲ್ಲಬೇಕಂತಾನೆ ಬಂದಿರೋದು, ನನಗೆ ಸೋಲು ಅಂತ ಗೊತ್ತಿಲ್ಲ. ಸೊ ಈ ಇಂಡಸ್ಟ್ರಿ ನಿಲ್ಬೇಕು ಅಂತಾನೆ ಬಂದಿರೋದು. ಸೊ ಹಾಗಾಗಿ ನಮ್ಮ ಹೀರೋ ಅದನ್ನೇ ಹೇಳ್ತಾ ಇದೆ, ಪಾಪ ಸರ್ ಏನು ಸರ್ 3 ವರ್ಷ ಆಯಿತು ಒಂದು ಸಿನಿಮಾ ಮಾಡೋಕ್ಕೆ, ನಮ್ಮ ಕೆರಿಯರ್ ಹೆಂಗೆ ಸರ್, ನನಗೂ ವಯಸ್ಸಾಗುತ್ತೆ ಅಂತ ಭಾಳ ಸರಿ ಹೇಳ್ತಾ ಇದ್ದಾನೆ. ಒಂದೇ ಮಾತು ಹೇಳ್ದೆ, ನೋಡಿದ್ರು ನನಗೆ ಏನು ಸಿಗುತ್ತೋ ಗೊತ್ತಿಲ್ಲ, ನಿನಗೆ ಮಾತ್ರ ಈ ಸಿನಿಮಾದಿಂದ ಒಂದು ಒಳ್ಳೆ ಸಿಗುತ್ತೆ. ಆಲ್ಸೋ ಫಾರ್ ಸ್ಮೃತಿ ಒಳ್ಳೆ ಹೀರೋಯಿನ್, ಇನ್ನೊಬ್ರು ನಿರೀಕ್ಷಾ ಶೆಟ್ಟಿ ಬಂದಿಲ್ಲ. ಅವ್ರಿಗೆ ಹೇಳಿದ್ ಬಂದೇನೆ, ಬೈಕೊಂಡಿರ್ಬೋದು ನೀವು 2 ವರ್ಷ 3 ವರ್ಷ ಟೈಮ್ ತೊಗೊಂಡ್ರು ಅಂತ. ಬಟ್ ಎಲ್ಲದಕ್ಕೂ ದೇವರು ಟೈಮ್ ಅಂತ ಕೊಡ್ತಾನೆ. 100% ಒಳ್ಳೆ ಟೈಮ್ ಬಂದಿದೆ ಈಗ. ಹ್ಯಾಪಿ ವುಮೆನ್ಸ್ ಡೇ, ಎಲ್ರಿಗೂ ಒಳ್ಳೇದಾಗಲಿ. ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು ಮುಂದೆ ಬರೋದಂದರೆ, ಅಥವಾ ಒಬ್ಬರು ಡೈರೆಕ್ಟ್ರಿಗೆ ಒಬ್ಬರು ನಿರ್ಮಾಪಕರನ್ನ ಮುಂದೆ ಕರ್ಕೊಬಂದು ಸಿನಿಮಾ ಮಾಡಿಸೋದಂದರೆ ತುಂಬ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ನವೀನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಥೆನ ನಂಬಿ ನಿರ್ಮಾಣವನ್ನು ಮಾಡ್ತಿರೋದಕ್ಕೆ, ಅದೇ ರೀತಿ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಅದನ್ನು ಎಂಡ್ವರೆಗೆ ಕರ್ಕೊಂಬರೋದು ಒಂದು ಹೆಜ್ಜೆ. ಆದರೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಪ್ರಮೋಷನ್. ದೊಡ್ಡ ಬೆಟ್ಟ ಅದು, ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ತುಂಬ ದೊಡ್ಡ ಬೆಟ್ಟ. ಅದನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ತುಂಬ ಎಫರ್ಟ್ ಇರುತ್ತೆ. ಅದಕ್ಕೆ ನಮ್ಮ ನಿರ್ಮಾಪಕರು ಬೆನ್ನೆಲುಬಿಗೆ ನಿಂತಿದ್ದಾರೆ. ಮರಳಿ ಮನಸ್ಸಿಗೆ ಚಿತ್ರ
ನನ್ನ ಒಂದು ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ ನಾನು. ನಮ್ಮ ನಿರ್ದೇಶಕರಿಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಫ್ರಮ್ ದ ಬಿಗಿನಿಂಗಿಂದ ಇಲ್ಲಿವರೆಗೆ ಯಾರು ಜೊತೆಗೆ ನಿಂತಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಟೆಕ್ನಿಷಿಯನ್ಸ್ಗೆ ಲಿಸ್ಟ್ಗೆ ಬಂದರೆ ಮೊದಲನೇದಾಗಿ ಹಾಲೇಶ್ ಸರ್, ಅವರು ಡೇ ಒನ್ನಿಂದ ಇಲ್ಲಿವರೆಗೂ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಒಬ್ಬ ಅದ್ಭುತ ಕೆಲಸಗಾರ. ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾಮರಾ ವರ್ಕು ಅನ್ನ ಮಾಡಿಕೊಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್, ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ. ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್. ಸರ್ ತುಂಬ ಥ್ಯಾಂಕ್ಸ್, ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾದ BGM ಕೂಡ ಅದ್ಭುತವಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ಎಲ್ಲರಲ್ಲೊಂದು ರಿಕ್ವೆಸ್ಟು, ಖಂಡಿತ ನಮ್ಮಿಂದ ಆಗುವಂಥಷ್ಟು ನಮ್ಮ ಶಕ್ತಿ ಮೀರಿ ಈ ಸಿನಿಮಾದ ಪ್ರಮೋಷನ್ಗೆ ನಾವು ಕಷ್ಟಪಡ್ತೀವಿ. ನಮ್ಮ ಪ್ರೊಡ್ಯೂಸರ್ ಸರ್ ಏನು ಒಂದು ಮಾರ್ಗದರ್ಶನದಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ, ಖಂಡಿತ ಅವರ ಬೆನ್ನೆಲುಬಾಗಿ ನಿಡ್ತೀವಿ. ನನ್ನ ಹೆಸರು ಸ್ಮೃತಿ ವೆಂಕಟೇಶ್. ನಾನು ಹುಟ್ಟಿದ ಬೆಂಗಳೂರು, ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಸೊ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್. ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು, ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗಿಗೆ ಬೈ ಚಾಯ್ಸ್ ಎಂಟರ್ ಆಗಬೇಕು ಅಂತ ಇದ್ದೀನಿ. ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸಲ್ಲಿ ಗೆದ್ದು ಬಂದಿದ್ದು. ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್, ಮಾನಸ ಮ್ಯಾಮ್, ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮಿಲ್ದಿದೆ ನಾನು ಇಲ್ಲಿರ್ತಾ ಇರಲಿಲ್ಲ. ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್. ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನವೀನ್ ಸರ್. ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹಾಗೆ ಮೋಹನ್ ಸರ್. ನಂದು 2 ಸಾಂಗ್ಸ್ ಇದೆ ಈ ಮೂವಿಯಲ್ಲಿ ಆ್ಯಂಡ್ 1 ಬಿಟ್ ಮಾಂಟೇಜ್ ಸಾಂಗ್ ಇದೆ. ನಾವೆರಡು ಸಾಂಗ್ ಮಾಡಿದ್ದು ಮಂಗಳೂರಲ್ಲಿ. ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೂಡ, ಹಾಗೆ ಡ್ಯುಯೆಟ್ ಸಾಂಗ್ ಕೂಡ. ಕಿಶೋರ್ ಸರ್, ಐ ವಿಲ್ ಅಗೇನ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಟ್ರಬಲ್ ಹ್ಯಾಸ್ ಬೀನ್ ಕಾಸ್ಟ್. ಮೂವಿ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ನನ್ನ ಕ್ಯಾರೆಕ್ಟರ್ ಹೆಸರು ಸ್ಫೂರ್ತಿ ಅಂತ. ಇದೊಂಥರ ತುಂಬ ಡೈನಾಮಿಕ್ ಫೀಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಒಂಥರ ಬಬ್ಲಿ, ತರಲೆ, ಮಂಗಳೂರಿನ ಹುಡುಗಿ. ಸೊ ಆದರೆ ಸಂದರ್ಭ ತಕ್ಕಂಗೆ ತುಂಬ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾಳೆ. ಆ ಡಿಸಿಷನ್ಸಿಂದ ಈ ಮೂವಿ ಪ್ಲಾಟೇ ಚೇಂಜ್ ಆಗುತ್ತೆ. ಆ್ಯಸ್ ಈಸ್ ಟೋಲ್ಡ್, ಸೆಕೆಂಡ್ ಸ್ಟೋರಿ ಮೂವಿ ಆ ಡಿಸಿಷನ್ಸಿಂದಲೇ ಚೇಂಜ್ ಆಗೋದು. ಸೊ ಆಡಿಯನ್ಸ್ನ ಗ್ರ್ಯಾಬ್ ಮಾಡಿ ಅಟೆನ್ಷನ್ನ ಒಂಚೂರು, ಐ ಪ್ರಾಮಿಸ್ ಯು, ಈ ಕ್ಯಾರೆಕ್ಟರ್, ಈ ಮೂವಿ ನಿಮ್ಮದು ಅಟೆನ್ಷನ್ ಒಂಚೂರು ಬಿಟ್ಕೊಡಲ್ಲ. ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಇಡೀ ಟೆಕ್ನಿಷಿಯನ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಮಂಗಳೂರಲ್ಲಿ ನಾನು ತುಂಬ ಡಿಮ್ಯಾಂಡಿಂಗ್ ಇದ್ದೆ, ನನಗೆ ಮೀನೂಟ ಬೇಕು ಅಂತ. ಮೀನೂಟ ಇಲ್ಲಾಂದರೆ ನಾನು ಆ್ಯಕ್ಟಿಂಗ್ ಮಾಡಲ್ಲ ಅಂತ. ಸೊ ಇಡೀ ಸೆಟ್ ಪ್ರೊಡಕ್ಷನ್ ಟೀಮ್, ಲೈಟಿಂಗ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪ್ರೇಟಾಗಿ ಒಂದು 2-3 ಮೀನು ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನಂಗೆ ಸಪ್ರೇಟಾಗಿ 2-3 ಜಾಸ್ತಿ ಮೀನು ಸಿಗ್ತಾಯಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ವೆಲ್ಕಮ್ ಮಾಡಿ ಹೋಮ್ ಟು ಮೇಕ್ ಮೀ ಫೀಲ್ ಅಟ್ ಹೋಮ್. ಈ ಫ್ಯಾಮ್ಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಐ ವಿಲ್ ರಿಮೆಂಬರ್ ದಿಸ್. ಆ್ಯಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಎಲ್ಲ ಸಿನಿಮಾ ನೋಡೋಕ್ಕೂ ಇದೇ ಖುಷಿ ಇದ್ದೇ ಇರುತ್ತೆ. ಆದರೆ ಈ ಟೀಮ್ ಇರಬೇಕು ಅಂದರೆ ನಾಗರಾಜ್ ಸರ್ ಅದು ಅವ್ರ ಥಾಟ್ಸ್ ತುಂಬ ಚೆನ್ನಾಗಿತ್ತು. ನಾನು ತುಂಬ ಸಿನಿಮಾ ಮ್ಯೂಸಿಕ್ ಮಾಡಿ ಸುಮಾರು ಸಿನಿಮಾ ನೋಡಿದ್ದೀನಿ ಮ್ಯೂಸಿಕ್ಕು. ಕೆಲವು ಸಿನಿಮಾಗಳು ಮಾತ್ರ ಮನಸ್ಸೇ ಹತ್ರ ಆಗುತ್ತೆ, ಆ ಥರದೊಂದು ಸಿನಿಮಾ ಇದು. ನಾಗರಾಜ್ ಸರ್ಗೆ ನಾನು ಎಷ್ಟು ಆಭಾರಿಯಾಗಿದ್ರು ಅದು ಸಾಲದು. ಅಂದರೆ ಅವ್ರ ಆಲೋಚನೆಗಳು ಚೆನ್ನಾಗಿತ್ತು, ಆಮೇಲೆ ನಮಗೆ ತುಂಬ ಫ್ರೀಡಮ್ ಇತ್ತು ವರ್ಕ್ ಮಾಡೋದಕ್ಕೆ. ಹಂಗಾಗಿ ಹಾಡುಗಳು ಚೆನ್ನಾಗಿ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ. ಮೊದಲನೇದಾಗಿ ಈ ಮರಳಿ ಮನಸ್ಸಾಗಿದೆ ಕನಸು ಕಂಡಿದ್ದು, ನಾನೊಂದು ಆಲ್ಬಮ್ ಮಾಡಬೇಕು, ಮ್ಯೂಸಿಕಲ್ ಆಲ್ಬಮ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಜಸ್ಟ್ ಡ್ರಾಫ್ಟ್ ಮಾಡ್ತಾ ಇದ್ದೆ. ಬಟ್ ನನ್ನ ಫ್ರೆಂಡ್ ಒಂದು ಮೂವಿ ನಡೀತಾ ಇತ್ತು, ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಆಸ್ ಎ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗಲಿಲ್ಲ. ಅವಾಗ ನಮ್ಮ ನವೀನ್ ಅವರು, ನಾನು ಆ್ಯಕ್ಚುಲಿ ಅಬ್ರಾಡಲ್ಲಿದ್ದೆ, ನವೀನ್ ಅವ್ರು ಹೇಳಿದ್ರು ಸರ್ ಒಂದು ಮೂವಿ ನಾವೇ ಮಾಡೋಣ ಅಂಥೇಳಿ. ಆಗ ನವೀನು ಹಾಗೂ ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ನಿಂತವರು ತೆಲುಗಿ ಮಲ್ಲಿಕಾರ್ಜುನ್ ಸರ್. ಸೊ ಅವರಿಬ್ಬರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.
ಆಮೇಲೆ ನಮ್ಮ ತಂಡ ಕಟ್ಕೊಂಡ್ವಿ ಒಂದು. ಈ ಮೂವಿ ಬೇಸಿಕಲಿ ಬಂದು ಮ್ಯೂಸಿಕಲಿ ಹೋಗಿದ್ದೀವಿ. ಇದರಲ್ಲಿ ಈಗಿನ ಯಂಗರ್ ಜನ್ರೇಷನ್ನ ಒಂದು ಸಂಬಂಧಗಳ ಬಗ್ಗೆ ಅವರು ಹೇಗೆ ಟ್ರೀಟ್ ಮಾಡ್ತಾರೆ, ಅವರ ಮಾನಸಿಕ ಸ್ಥಿತಿಗಳು ಏನಿದೆ, ಈ ಪ್ರೀತಿ ಮೌಲ್ಯಗಳೇನು, ಇವತ್ತು ಸಂಬಂಧಗಳು ಎಷ್ಟು ಸ್ಟ್ರಾಂಗ್ ಆಗಿ ಇದೆ, ಅಕ್ಕ ತಮ್ಮನ ಸಂಬಂಧ ಆಗ್ಬೋದು, ಅಣ್ಣ ತಂಗಿ ಸಂಬಂಧ ಆಗ್ಬೋದು, ಹಾಗೂ ಮನೆ ಎಮೋಷನ್ಸ್ಗಳು ಹೇಗೆ ವೀಕ್ ಆಗ್ತಾ ಇದೆ, ಆ ನಡುವೆ ನಾವು ಏನು ಮಾಡಬೇಕು, ಈ ಥರ ಒಂದು ಸಬ್ಜೆಕ್ಟ್ ಒಳಗೆ ಒಂದು ಮೆಡಿಕಲ್ ಸಬ್ಜೆಕ್ಟನ್ನು ಅಂಡರ್ಪ್ಲೈ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಉಪೇಂದ್ರ ಸರ್ ಹೇಳ್ತಾ ಇದ್ರು 2D ಸಿನಿಮಾ ಅಂತ. ಹಾಗೆ ಇದರಲ್ಲೂ ಒಂದು ಪ್ರಯತ್ನ ಅಷ್ಟೇ. ಇಂಟ್ರೋಲ್ ಬಿಫೋರ್ ಒಂದು ಸಿನಿಮಾ ಇರುತ್ತೆ, ಇಂಟ್ರೋಲ್ ಆದಮೇಲೆ ಒಂದು ಸಿನಿಮಾ ಇರುತ್ತೆ. ಅದು ನೀವು ನೋಡಿದ ಮೇಲೆ ಹೇಳಬೇಕು ಅದು ಯಾವ ಥರ ಸಿನಿಮಾ ಅಂತ ಹೇಳಿ. ಸೊ ಈ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಒಂದು ತಂಡ ಕಟ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಟೆಕ್ನಿಕಲ್ ಟೀಮ್ ಆಗಿ ಕೆಲಸ ಮಾಡಿದ್ದೆ ವಿನೋ ಒಟ್ಟಿಗೆ. ಅದ್ಭುತ ಮನುಷ್ಯ. ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮಾತು ತುಂಬ ಕಡಿಮೆ. ನೋಡಿ, ಅದು ಅಗ್ರಿಕಲ್ಚರ್ ಬಗ್ಗೆ ಕೇಳಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಿಕಾಸ್ ಅವ್ರ ಮ್ಯೂಸಿಕ್ಕಿಂತ ಈಗ ಅಗ್ರಿಕಲ್ಚರ್ ಬಗ್ಗೆ ಒಲವು ಹೊಂದಿದ್ದಾರೆ. ಬಟ್ ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಅವರು ಎಷ್ಟು ಹಂಬಲ್ ಟೆಕ್ನಿಷಿಯನ್ ಅಂದರೆ ನಾನು ಕೆಲವು ಪೋಸ್ಟ್ಗಳಲ್ಲಿ ಹಾಕ್ಬಿಟ್ಟಿನಿ, ಹಂಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಆಮೇಲೆ ನಮ್ಮ ಗೆಳೆಯ ಹಾಲೇಶ್. ಯಾಕೆ ಗೆಳೆಯ ಅಂತೀನಂದರೆ ಅವ್ರು ನಮ್ಮ ಹೇಳಿದ್ನಲ್ಲ, ಇನ್ನೊಂದು ಮೂವಿಗೆ ಅವರು ಆಲ್ರೆಡಿ ಕ್ಯಾಮ್ರಾಮನ್ ಆಗಿ ಬುಕ್ ಆಗಿದ್ರು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ, ಹಾಲೇಶ್ ಅವರು DOP ಆಗಿ ಅವ್ರ ಮೂವಿಗಳು ನೋಡಿದ್ರೆ ತುಂಬ ಡಾರ್ಕ್ ಶೇಡ್ ಮೂವಿಗಳು ಮಾಡಿದರು. ನನಗೂ ಕೆಲವರೆಲ್ಲ ಇನ್ಪುಟ್ ಕೊಟ್ಟರು, ಇಲ್ಲ ಅವರು ತುಂಬ ಡಾರ್ಕ್ ಶೇಡ್ ಮಾಡಿದ್ದಾರೆ, ನಿಂದು ರೊಮ್ಯಾಂಟಿಕ್ ಸಬ್ಜೆಕ್ಟು, ಆಮೇಲೆ ನೇಚರು, ಅದು ತುಂಬ ಮ್ಯೂಸಿಕಲಿ ಹೋಗ್ತಾ ಇದೆಯಾ, ಇಸ್ ಇಟ್ ಎ ಗುಡ್ ಡಿಸಿಷನ್ ಹಾಲೇಶ್ ಅವರು ತಗೊಳ್ಳೋದು ಅಂತ. ಬಟ್ ಅದನ್ನೆಲ್ಲ ರಾಂಗ್ ಆಗಿ ಪ್ರೂವ್ ಮಾಡಿ ಇವತ್ತು ಹಾಲೇಶ್ ಅವರ ಕ್ಯಾಮ್ರಾ ವರ್ಕೆ ಹೈಲೈಟ್ ಆಫ್ ಅವ್ರ ಮೂವಿ. ಥ್ಯಾಂಕ್ ಯು ಹಾಲೇಶ್. ಸೊ ಅರ್ಜುನ್ ವೇದಾಂತ್ ಅದ್ಭುತವಾದ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಒಬ್ಬ ನಿರ್ದೇಶಕನ ನಟನಾಗಬೇಕು ಅಂದರೆ ಅದು ನಾನು ನೋಡಿದ್ದು ನಮ್ಮ ಅರ್ಜುನಲ್ಲಿ. ಯಾಕೆಂದರೆ ಮನೋಜ್ ಅಂತ ಯಾಕೆ ಬರುತ್ತೆ ಅಂದರೆ, ಮೂವಿಯಲ್ಲಿ ಅವ್ನ ಕ್ಯಾರೆಕ್ಟರ್ ನೇಮು ಮನೋಜ್, ಡೋಂಟ್ ಮೈಂಡ್ ಇಟ್. ಓಕೆ. ಸೊ ಅರ್ಜುನ್ 4 ಗೆಟಪ್ ಇದೆ ಈ ಮೂವಿಯಲ್ಲಿ, ಅದ್ಭುತವಾದ ಗೆಟಪ್ಪು. ಆಮೇಲೆ ಅದು ಆ ಕ್ಯಾರೆಕ್ಟರ್ ವೇರಿಯೇಷನ್ ಹಾಗೆ ಬರುತ್ತೆ, ಬಟ್ ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿ ಸೊ ಅದ್ಭುತವಾಗಿ ನಟಿಸಿದ ಮನೋಜ್ಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಹಾಗೆ ನಿರೀಕ್ಷಾ ಶೆಟ್ಟಿ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ, ಮಂಗಳೂರಲ್ಲಿದ್ದಾರೆ ಅವರು. ಮೊನ್ನೆ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಸಾರಿ ಫಾರ್ ದಟ್. ಬಟ್ ಅವರು ಆದಷ್ಟು ಬೇಗ ರಿಕವರ್ ಆಗಿ ನೆಕ್ಸ್ಟ್ ಮುಂದಿನ ನಮ್ಮ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರಂತ ಭಾವಿಸ್ತೀನಿ. ಹಾಗೂ ನಮ್ಮ ಸ್ಮೃತಿ ಹೇಗೆ ಪರಿಚಯ ಆಯ್ತು ಅನ್ನೋದು ಅವಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಸ್ಮೃತಿ ಇದರಲ್ಲಿ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟ್ರೆಸ್ ಮಾಡೋ ಕ್ಯಾರೆಕ್ಟ್ರನ್ನ ಅವಳು ಮಾಡ್ಯಾಳೆ. ಯಾಕಂದರೆ ಫಸ್ಟ್ ಮೂವಿಯಲ್ಲಿ ಎಷ್ಟೋ ಜನಕ್ಕೆ ಆ ಥರ ರೋಲ್ ಸಿಗೋದೇ ಕಷ್ಟ. ಬಟ್ ಅದಕ್ಕೆ ಅವಳು ಜಸ್ಟಿಫೈ ಮಾಡಿದ್ದಾಳೆ. ಹಾಗೂ ಅವಳ ನಟನೆ ಮೂವಿಯ ಒನ್ ಆಫ್ ದ ಹೈಲೈಟ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ತುಂಬ ವೇಟೇಜ್ ಇರೋ ಪಾತ್ರ. ಆ ಹುಡುಗಿ ಅದನ್ನು ಏನಂತಲ್ಲ ಜೀವಿಸಿದ್ಲು, ಅದು ಆ ಪಾತ್ರನ ಜೀವಿಸಿ ಅದಕ್ಕೆ ಜೀವ ತುಂಬಿ ಇವತ್ತು ನಾವು ಅದನ್ನು ಪ್ರಿವ್ಯೂ ನೋಡಿದ್ವಿ ಮೂವಿಯಲ್ಲಿ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸ್ಮೃತಿ ಹಾಗೂ ನಿರೀಕ್ಷಾ ನೆಕ್ಸ್ಟ್ ಮೈಲಿಗೆಲ್ಲ ನಟಿಗಳಾಗಲಿ ಅಂತ ನಾನು ವೈಯಕ್ತಿಕವಾಗಿ ಕೋರ್ತೀನಿ. ಸುನೀತಾ, ರಾಕೇಶ್, ಮಂದಸ್ಮಿತಾ, ರಘು, ಓಕೆ, ನಮ್ಮ ಪ್ರತಿಯೊಬ್ಬರು, ನಮ್ಮ ಸಂಗೀತ ಮೇಡಮು, ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ, ಸ್ವಾತಿ ಮೇಡಮು, ನಾಗಭರಣ ಸಾರು, ನಮ್ಮ ಮಾನಸಿ ಸುಧೀರ್ ಮೇಡಮು, ಓಕೆ. ಸೊ ಹೀಗೆ ಭೋಜರಾಜ್ ಸರ್, ಹೀಗೆ ಹಲವಾರು ನಟರು ನಮಗೆ ವರ್ಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇದು ನನ್ನ ಮೊದಲ ಮೂವಿ ಆಗಿರೋದ್ರಿಂದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದೇ ಕೇಳ್ಕೊಳ್ಳೋದು, ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ. ಇದು ಮೊದಲ ಒಂದು ಪ್ರಯತ್ನ, ಒಂದು ಪ್ರೀತಿಯಿಂದ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ನೀವು ಅದ್ರದ್ದು ನೋಡಿ ನಮ್ಮನ್ನು ಬೆಂಬಲಿಸಿ ಇವತ್ತು ಆಡಿಯೋ ರಿಲೀಸ್ ಆಗಿದೆ A2 ಚಾನಲ್ಗೂ ನಾವು ಧನ್ಯವಾದಗಳು ಹೇಳ್ತಾ, ನೀವುಗಳೆಲ್ಲ ನಮ್ಮನ್ನು ಬೆಳೆಸಬೇಕು, ನಮ್ಮ ತಂಡವನ್ನು ಬೆಳೆಸಬೇಕು. ಮತ್ತೊಮ್ಮೆ ನಮ್ಮ ತಂಡದಲ್ಲಿರುವ ವಿಜಯ್, ಹರೀಶ್, ಆಶಿತ್, ನವೀನ್ ಹಾಗೂ ನಮ್ಮ ತಲಗಿ ಮಲ್ಲಿಕಾರ್ಜುನ್ ಸರ್ ಹಾಗೂ ಸಂಜಯ್ ಉಮ್ರಾಣಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೇದಿಕೆ ಮೇಲೆ ಬಂದಕ್ಕೆ.